ಎಲ್ಲರಿಗೂ ನಮಸ್ಕಾರ. ಮಲೆನಾಡು ವಿಚಾರಕ್ಕೆ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬನೂ ವಿಶೇಷ. ಅದರಲ್ಲೂ ನಮ್ಮ ನವರಾತ್ರಿ ಶಕ್ತಿ ದೇವತೆಗಳ ಪೂಜೆ ಮಾಡುವಂತ ಈ ನವರಾತ್ರಿಲಿ 9 ದಿವಸ ಎಲ್ಲಾ ದೇವತೆಗಳು ವಿಶೇಷ ಪೂಜೆಯಲ್ಲಿ ಕೂತಿರ್ತಾರೆ. ಅದರಲ್ಲೂ ನಮ್ಮ ಮೈಸೂರಲ್ಲಿ ನಡೆಯುವಂತ ಅಂಬಾರಿ ಮೆರವಣಿಗೆ ನೋಡ್ಲಿಕ್ಕೆ ಪ್ರಪಂಚದ ಮೂಲೆ ಮೂಲೆ ಕಡೆಯಿಂದನೂ ಜನ ಬರ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಎಲ್ಲಾ ಮೂಲೆ ಕಡೆಯಿಂದನೂ ಜನ ಬರ್ತಾರೆ. ಹಾಗಂತ ಮೈಸೂರು ಮಹಾರಾಜರು ಅಂಬಾರಿ ಮೆರವಣಿಗೆನ ಬರೀ ಮೈಸೂರಿಗೆ ಸೀಮಿತ ಮಾಡಿದ್ರು ಅಂತ ಅನ್ಕೊಂಬೇಡಿ. ಈ ಮೆರವಣಿಗೆ ನಮ್ಮ ಶಿವಮೊಗ್ಗದಲ್ಲೂ ನಡೆಯುತ್ತೆ. ಪ್ರತಿ ವರ್ಷ ಮೆರವಣಿಗೆ ಮುಗಿದ ಮೇಲೆ ಅಂಬಾರಿನ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಅಲ್ಲಿ ಇಡ್ತಾರೆ. ಈ ಸಲ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಅಲ್ಲಿ ಇದ್ದ ಅಂಬಾರಿನ ನಮ್ಮ ಕಮಿಷನರ್ ಆದ ಮಾಯಣ್ಣಗೌಡರು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪೂಜೆಗೆ ತಂದಿಳಿಸಿದ್ದಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನವರಾತ್ರಿ ಮತ್ತು ಮೆರವಣಿಗೆನ ಜೋರಾಗಿ ಮಾಡಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷದವರು ಹಾಗೂ ಕನ್ನಡ ಪರ ಹೋರಾಟಗಾರರು ಈ ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಸಕ್ಕರೆಬೆಲ್ಲಿನ ಆನೆಗಳು ಹೊರುವಂತ ನಮ್ಮ ಚಾಮುಂಡೇಶ್ವರಿ ವಿಗ್ರಹ ಹಾಗೂ ಅಂಬಾರಿನ ನೋಡ್ಲಿಕ್ಕೆ ಶಿವಮೊಗ್ಗದ ಜನತೆ ಕಾದು ಕುಂತಿದ್ದಾರೆ. ನಮ್ಮ ನವರಾತ್ರಿ ಹಬ್ಬಕ್ಕೆ ಶಿವಮೊಗ್ಗದ ಗಣ್ಯರೆಲ್ಲ ಚಾಲನೆ ಕೊಟ್ಟಾಯ್ತು. ಇನ್ನ 9 ದಿವಸ ನಮ್ಮ ಎಲ್ಲಾ ಹಿಂದೂ ಬಾಂಧವರ ಮನೆಯೊಳಗೆ ಹಬ್ಬದ ವಾತಾವರಣ. ನಾವೆಲ್ಲರೂ ನವರಾತ್ರಿ ಹಬ್ಬನ ವಿಜೃಂಭಣೆಯಿಂದ ಹಾಗೂ ಸಂತೋಷದಿಂದ ಮಾಡೋಣ. ಹಾಗೆ ನಮ್ಮ ಧರ್ಮದ ವಿಶೇಷತೆ ಹಾಗೂ ಹಬ್ಬಗಳ ವಿಶೇಷತೆಯನ್ನ ಮುಂದಿನ ಪೀಳಿಗೆಗೆ ತಿಳಿಸೋದಲ್ದೇನೆ ಅವರು ಮುಂದೆ ಬೆಳೆಸೋಂತ ಕಾರ್ಯನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.